ಹಿರಿಯ ನಟಿ ಬಿ ಸರೋಜಾ ದೇವಿಯಮ್ಮನವರು ಇವತ್ತು ವಯೋಸಹಜ ಕಾಯಿಲೆಯಿಂದ ಕನ್ನಡ ಚಿತ್ರರಂಗ ಸೇರಿದಂತೆ ಪ್ರಭಾಷಾ ಸಿನಿಮಾ ರಂಗವನ್ನು ಸಹ ಅಗಲಿದ್ದಾರೆ. ಸೊ ಅವರ ಜೊತೆ ಒಂದಷ್ಟು ಒಡನಾಟವನ್ನು ಇಟ್ಕೊಂಡಿದ್ದಂತಹ ಸಿಹಿ ಕೈ ಚಂದ್ರು ಸರ್ ಹಾಗೇನೆ ಅವರ ಮಡದಿ ಗೀತಾ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ವಿಚಾರ ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಅವ್ರ ಜೊತೆ ಅವಿನಾಭಾವ ಸಂಬಂಧವನ್ನ ಹೊಂದಿರ್ತಾರೆ. ಮೇಡಮ್ ಅವರು ಕೂಡ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರ್ತಾರೆ. ಸೊ ಯಾವ ರೀತಿ ಮಿಸ್ ಮಾಡ್ಕೊಳ್ತೀರಾ? ಆ, ಮಾತುಗಳೇ ಬರ್ತಾ ಇಲ್ಲ. ಒಬ್ಬ ತಾಯಿನ ಕಳ್ಕೊಂಡ್ರೆ ಹೆಂಗೆ ಎಂಥ ಭಾವನೆ ಆಗುತ್ತೋ ಅದೇ ಭಾವನೆ ಆಗ್ತಾ ಇದೆ. ಯಾಕೆ ಅಂದರೆ ಅವರು ನಮ್ಮನ್ನ ಅಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮನ್ನ ಮಾತಾಡಿಸೋರು, ನಮ್ಮನ್ನ ಮನೆಗೆ ಕರೆದು ಆತಿಥ್ಯ ಮಾಡೋರು, ನಾವು ಮಾಡಿದಂಥ ಕೆಲಸವನ್ನು ನೋಡಿ ಫೋನ್ ಮಾಡಿ ನಮ್ಮನ್ನ ಹೊಗಳೋರು, ನಮಗೆ ಆಶೀರ್ವಾದ ಮಾಡೋರು. ಹಾಗಾಗಿ ಇವತ್ತು ಥರ ಅನಾಥರಾಗಿದ್ದೀವಿ ಅನ್ನೋ ಫೀಲಿಂಗ್ ಇದೆ. ಮೇಡಮ್, ನೀವು ಅವ್ರ ಜೊತೆ ಮಗಳಾಗಿ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರಿ. ಸೊ ಇವತ್ತು ತಾಯಿಯನ್ನ ಕಳ್ಕೊಂಡಿದ್ರ. ಸೊ ತಾಯಿನ ಕಳ್ಕೊಂಡಾಗ ಎಂತ ನೋವಾಗುತ್ತೋ ಅದೇ ನೋವು ಈಗಲೂ ಇದೆ. ಬಹಳ ಪ್ರೀತಿ ಮಮತೆಯಿಂದ ನಮ್ಮನ್ನ ಕಾಣ್ತಾ ಇದ್ರು. ನಮ್ಮಿಬ್ಬರ ಪ್ರತಿಯೊಂದು ಕೆಲಸನೂ ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡೋರು. ಆಮೇಲೆ ಇನ್ಫ್ಯಾಕ್ಟ್ ಇಲ್ಲಿ ಮನೆಗಂತೂ ಕರೆದು ಬಿಟ್ರೆ ಬಹಳ ಆತ್ಮೀಯತೆ, ತುಂಬಾ ಆತಿಥ್ಯ ಮಾಡೋರು. ಬಹಳ ಅಂದ್ರೆ ಬಹಳ ಏನು ಪ್ರೀತಿ ವಾತ್ಸಲ್ಯ ಅವ್ರದ್ದು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಈಗ ಇವ್ರನ್ನ ಹಿಂಗ್ ನೋಡ್ತಾ ಇದ್ರೆ ನಿಜಕ್ಕೂ ತಡ್ಕೊಳಕ್ ಆಗೋದಿಲ್ಲ. ಥ್ಯಾಂಕ್ ಯು. ನೀವು ಪ್ರೀತಿಯಿಂದ ಎಲ್ರಿಗೂ ಊಟವನ್ನ ಬಡಿಸಿ ನೀವೇ ಸ್ವತಃ ಕೈಯಾರೆ ಅಡಿಗೆಯನ್ನ ಮಾಡಿ ಬಡಿಸಿದ್ರಿ. ಅಂತದ್ರಲ್ಲಿ ಅವರ ಕೈ ರುಚಿನ ತಿನ್ನುವಂತ ಭಾಗ್ಯ ನಿಮ್ದಾಗಿತ್ತು, ಒಂದ್ಸಲ ಸಿಕ್ಕಿತ್ತು ಅಂತ ಹೇಳಿದ್ರಿ. ಸೊ ಎಷ್ಟು ಮಿಸ್ ಮಾಡ್ಕೊಳ್ತೀವಿ? ಏನು ಹೇಳಪ್ಪ, ಅವರು ಎಷ್ಟು ವಿಶ್ವಾಸದಿಂದ ನಮ್ಮನ್ನ ಮನೆಗೆ ಬಂದಾಗ್ಲೆಲ್ಲ ಅವರು ಊಟ ಬಡಿಸೋರು ಅಂದ್ರೆ ಅದು ಕೇಳಿ ಅಡಿಗೆ ಮಾಡಿ ಬಡಿಸೋದಂತ ವ್ಯಕ್ತಿ ಅವರು. ಅವರೇ ಅಡಿಗೆ ಮಾಡಿ ಅವರೇ ಸ್ವತಃ ಬಡಿಸಿದಂಥ ವ್ಯಕ್ತಿ. ಸೊ ನನ್ನ ಅಡಿಗೆ ಕಾರ್ಯಕ್ರಮದ ಬಗ್ಗೆ ಬಹಳ ಖುಷಿ ಪಡ್ತಕ್ಕಂಥ ವ್ಯಕ್ತಿ. ಎಷ್ಟೋ ಸಲ ಫೋನ್ ಮಾಡಿ ಅದನ್ನ ಅಪ್ರಿಶಿಯೇಟ್ ಮಾಡಿದ್ದು ಉಂಟು. ಕೊನೆ ಬಾರಿ ಅವರನ್ನ ಭೇಟಿಯಾಗಿದ್ದಾಗಿರ್ಬೋದು, ಅವ್ರನ್ನ ಮೀಟ್ ಮಾಡಿದಾಗಿರ್ಬೋದು, ಅಂಡ್ ಕರೆಯಲ್ಲಿ ಮಾತನಾಡಿದಂತ ಯಾವಾಗ ಮಾತಾಡಿದ್ರಿ? ಇದು ನನ್ನ ಮಗಳ ಚಿತ್ರನ ಇದರಲ್ಲಿ ನೋಡಿ, ಅವರು ಟಿವಿಲಿ ನೋಡಿ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಮಕ್ಕಳನ್ನ ಕರ್ಕೊಂಡ್ ಬಾ ಅಂತ, ಮಕ್ಕಳಿಬ್ಬರನ್ನು ಕರ್ಕೊಂಡ್ ಬಾ ಅಂತ ತುಂಬಾ ಹೇಳಿದ್ರು. ನನ್ ನಿಜವಾಗ್ಲೂ ಅನಿಸ್ತಾ ಇದೆ, ಇನ್ನು ಕರ್ಕೊಂಡು ಹೋಗ್ಬೇಕು ಅಂತ ಮುಂದೆ ದೂಡಿ ತಪ್ಪಾಯ್ತು ಅಂತ. ಬಟ್ ಎಲ್ಲೇ ಇದ್ರು ಅವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ, ಮಕ್ಕಳಿಗೂ ಕೂಡ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸರೋಜಾ ದೇವಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಂತಹ ಹಿರಿಯ ನಟ ಹಾಗೆ ಹಿರಿಯ ನಟಿ ಸಿಹಿ ಕಹಿ ಚಂದ್ರು ಅವರಿಗೆ ಅವರ ಮಡದಿ ಗೀತಾ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.